केसीएन में आपका स्वागत है। मैं किंग हमीद।
ಎಲ್ಲ ಅಕ್ಕಪಕ್ಕ ಸುತ್ತಮುತ್ತ ಇರುವಂತವರೆಲ್ಲ ಚೂರಿ ಹಿಡ್ಕೊಂಡು ಚಾಕು ಹಿಡ್ಕೊಂಡು ಚುಚ್ಚಕ್ಕೋಸ್ಕರ ಕಾಯ್ತಿರ್ತಾರೆ. ಅದೇ ರೀತಿ ರಸೂಲ್ಗೆ ಅದು ಆಗಿದೆ. ಕೆಲವು ವಿಚಾರಗಳಿಗೆ ಅವ್ರಿಗೊಂದಷ್ಟು ಸಮಸ್ಯೆ ಆಗಿತ್ತು. ಪಾಪ ಜೈಲ್ಗೂ ಹೋಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ನಿಷ್ಠಾವಂತ ಕಾರ್ಯಕರ್ತರನ್ನ ಬಿಡಲ್ಲ. ನನ್ನ ಗಮನಕ್ಕೆ ಅದು ಬಂದಿದ್ರೆ ಆಗುವಂಥದಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅದಾದ್ಮೇಲೆ ನನಗೆ ಗೊತ್ತಾಯ್ತು. ಬೀದಿ ಬದಿ ವ್ಯಾಪಾರಿಯ ಸಂಘದ ಆಗಿದ್ದಂಥದ್ದು KPCC ವತಿಯಿಂದ ಅಪಾಯಿಂಟ್ ಮಾಡಿದ್ವು ನಾವು. ಅವ್ರನ್ನ ಈಗ ತೆಗೆದುಹಾಕಿದ್ದಾರೆ. ಅವ್ರಿಗೆ ಪರ್ಯಾಯವಾಗಿ ಇಲ್ಲ ಅದೇ ಸ್ಥಾನವನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ ಇದೆ. ಅದು ನನಗಾಗಲೇ ಅವರಿಗೆ ಅಶ್ಯೂರೆನ್ಸ್ ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಕೆಲವು ಸಮಯದಲ್ಲಿ ಈಗ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕಳಂಕ ತರುವಂತ ಕೆಲಸವನ್ನ ಮಾಡಿರ್ಲಿಲ್ವೇ? ಅದು ಫೈನಲ್ ಆಗಿ ಹೊರಗಡೆ ಅವರು ಕಳಂಕ ರಹಿತ ಮನುಷ್ಯ ಅಂತ ಹೊರಗಡೆ ಬರ್ಲಿಲ್ವೇ ಸೂಯಲ್ ಅವರೇ? ಸ್ನೇಹಿತರೆ, ಇವತ್ತು ವಾರ್ಡ್ ನಂಬರ್ 15 ಅಲ್ವಾ ಇದು? ವಾರ್ಡ್ ನಂಬರ್ 15ರಲ್ಲಿ ನಮ್ಮ ರಸೂಲ್ ಅವರು ಅವರ ಟೀಮ್ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವ ಸಮುದಾಯದವರಾದ್ರೂ ಪರವಾಗಿಲ್ಲ, ಸುಮಾರು ಒಂದು 2,500 ಕೊಡ್ತಾ ಇದ್ದಾರೆ. ಕಿಟ್ ಎಷ್ಟು ಖರ್ಚಾಗಿದೆ ಏನು ಅನ್ನುವಂಥದ್ದು ಅದು ಆಮೇಲೆ ಯೋಚನೆ ಮಾಡೋಣ. ಪಾಪ ನಿಜವಾಗ್ಲೂ ಹಸಿವಿನಲ್ಲಿರುವಂತವ್ರಿಗೆ ಒಂದೊತ್ತು ಊಟ ಕೊಡುವಂತ ಒಂದು ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಕೈಯಿಂದ ಕಾಸು ಖರ್ಚು ಮಾಡ್ಕೊಂಡು. ಸರ್ಕಾರದಿಂದ ಕೊಡುವಂಥದ್ದು ಅದು ಬೇರೆ. ಅದು ದೊಡ್ಡ ಗುಣ. ಅದು ರಸೂಲ್ ಅವರ ದೊಡ್ಡ ಗುಣ. ಹಬ್ಬದ ಪ್ರಯುಕ್ತ, ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನನಗೆ ಬಹಳ ಖುಷಿ ಆಗುವಂತ ಒಂದು ವ್ಯವಸ್ಥೆ ಇದೆ. ಅಷ್ಟೊಂದು ಈಸಿಯಾಗಿ ಎಲ್ರಿಗೂ ಇದು ಬರಲ್ಲ, ಮನಸ್ಸು ಬರಲ್ಲ. ಅದು ಅವರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಾಗದೇನೆ ಏನೋ ಒಂದಷ್ಟು ಸಮಸ್ಯೆಗಳು ಆಗೋಗಿದಾವೆ. ಆಮೇಲೆ ಕನ್ಸರ್ನ್ಡ್ ಅಧ್ಯಕ್ಷರಿಗೂ ಕೂಡ ನಾನು ಮಾತಾಡಿದ್ದೀನಿ, KPCC ಅಧ್ಯಕ್ಷರಿಗೂ ಕೂಡ ಮಾತಾಡಿದ್ದೀನಿ. ಅವ್ರನ್ನ 100ಕ್ಕೂ 100ರಷ್ಟು ನಮ್ಮ ಪಕ್ಷದ ಆಸ್ತಿಗಳು ಅವರೆಲ್ಲ. ರಸೂಲ್ ಇರ್ಬೋದು, ಸೂಯಲ್ ಇರ್ಬೋದು, ಅವರೆಲ್ಲರೂ ನಮಗೆ ಪಕ್ಷಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥವ್ರು. ಅವರಿಗೆ ಸಮಸ್ಯೆ ಆಗಿದೆ, ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಮಾನವ ಕುಲ ಅನ್ನುವಂಥದ್ದು ಏನಿದೆ, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು. ಒಬ್ಬರನ್ನ ಕಂಡ್ರೆ ಇನ್ನೊಬ್ರು ದ್ವೇಷ ಮಾಡುವಂತ ವ್ಯವಸ್ಥೆ ಆಗಬಾರದು ಅನ್ನುವಂಥ ಉದ್ದೇಶದಿಂದಲೇ ಇವರು ಉಪವಾಸವನ್ನ ಆಚರಣೆ ಮಾಡುವಂಥದ್ದು. ಇನ್ನೊಬ್ಬರನ್ನ ಕೊಂದುಬಿಟ್ಟು ನಾನು ಸುಖವಾಗಿರ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅಲ್ಲ. ಇವತ್ತಿನ ಪರಿಸ್ಥಿತಿ ದೇಶ ಮತ್ತೆ ಪ್ರಪಂಚದಲ್ಲಿ ಆಗಿದೆ ಅಂದ್ರೆ, ಒಂದು ಸಮುದಾಯವನ್ನ ನೋಡಿದ್ರೆ ಇನ್ನೊಂದು ಸಮುದಾಯ ದ್ವೇಷ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದವ್ರನ್ನು ಕೂರಿಸಿ ಕರ್ಕೊಂಬಂದು ಹಬ್ಬದ ಒಂದು ವೈಶಿಷ್ಟ್ಯತೆಯನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ರಸೂಲ್ ರವರಿಗೆ ಆ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ದಾನ ಧರ್ಮ ಮಾಡುವುದರ ಮೂಲಕ ಅವರ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ನಾನು ಆಶಿಸ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮ ಅದ್ಭುತವಾಗಿ ರಸೂಲ್ ಅವರು ಮತ್ತೆ ಅವ್ರ ಕಂಪನಿಯವರು ಮಾಡ್ತಾ ಇದ್ದಾರೆ. ಸುಮಾರು 2,500 ಜನಕ್ಕೆ ಅವ್ರು ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ, ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೇದಾಗ್ಲಿ ಅವರಿಗೆ. ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ನೀವು ಇದ್ದೀರಿ. ಸೊ ನೀವು ಇರಬೇಕು ಮುಂದಿನ ದಿನಗಳಲ್ಲಿ ಜನರ ಸೇವೆಯನ್ನ ಇದೇ ರೀತಿ ಮುಂದುವರಿಸಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ. ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಮ್ಮ ನಾಡಿನ ಜನತೆಗೆ ಎಲ್ಲಾರ್ಗೂ ಸೇರಿ, ರಂಜಾನ್ ಹಬ್ಬ ಬರೀ ಮುಸ್ಲಿಮ್ಗೆ ಸಂಬಂಧಪಟ್ಟಿರುವಂಥದ್ದು, ಯುಗಾದಿ ಬರೀ ಹಿಂದೂಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ. ಸೊ ವಿಶೇಷವಾಗಿ ಅವರಿಗೆ ನಾವು ಶುಭವನ್ನ ಕೋರುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ರಸೂಲ್ ಅವರ ಪರವಾಗಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ಸ್ ಎಲ್ರಿಗೂ ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನ ಕೋರಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.